ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಶಿರಡಿಯಲ್ಲಿ ನೆಲೆಸಿರುವ ಸಾಯಿಬಾಬಾರ ಜೀವನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಸಾಯಿಬಾಬಾ ಸ್ವಯಂ ಸಾಕ್ಷಾತ್ಕಾರದ ಮಹತ್ವವನ್ನು ಬೋಧಿಸಿದರು ಮತ್ತು ನಾಶವಾಗುವ ವಸ್ತುಗಳ ಕಡೆಗೆ ಪ್ರೀತಿಯನ್ನು ಟೀಕಿಸಿದರು. ಅವರ ಬೋಧನೆಗಳು ಪ್ರೀತಿ, ಕ್ಷಮೆ, ಇತರರಿಗೆ ಸಹಾಯ ಮಾಡುವುದು, ದಾನ, ಸಂತೃಪ್ತಿ, ಆಂತರಿಕ ಶಾಂತಿ ಮತ್ತು ದೇವರು ಮತ್ತು ಗುರುಗಳಿಗೆ ಭಕ್ತಿಯ ನೈತಿಕ ಸಂಹಿತೆಯನ್ನು ಒತ್ತಿ ಹೇಳುವುದು. ಧರ್ಮ ಅಥವಾ ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ಸಾಯಿಬಾಬಾ ಖಂಡಿಸಿದರು. ಅವರಿಗೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಅನುಯಾಯಿಗಳು ಇದ್ದರು ಮತ್ತು ಒಂದೇ ಧರ್ಮದೊಂದಿಗೆ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಲು ನಿರಾಕರಿಸಿದರು. ಅವರ ಬೋಧನೆಗಳು ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮದ ಅಂಶಗಳನ್ನು ಸಂಯೋಜಿಸುವುದು. ಅವರು ವಾಸಿಸುತ್ತಿದ್ದ ಮಸೀದಿಗೆ ದ್ವಾರಕಾಮಾಯಿ ಎಂದು ಹಿಂದೂ ಹೆಸರನ್ನು ನೀಡಿದರು. ಹಿಂದೂ ಮತ್ತು ಮುಸ್ಲಿಂ ಆಚರಣೆಯನ್ನು ಆಚರಿಸುತ್ತಿದ್ದರು ಮತ್ತು ಎರಡು ಸಂಪ್ರದಾಯಗಳಿಂದ ಪಡೆದ ಪದಗಳು ಮತ್ತು ಅಂಕಿಗಳನ್ನು ಬಳಸಿ ಕಲಿಸಿದರು. ಅವರ ಮರಣದ ಸ್ವಲ್ಪ ಸಮಯದ ನಂತರ ಬರೆಯಲಾದ ಜೀವನ ಚರಿತ್ರೆಯಾದ ಶ್ರೀ ಸಾಯಿ ಸಚ್ಚರಿತೆಯ ಪ್ರಕಾರ ಅವರು ಹಿಂದೂ ಭಕ್ತರು ಅವರನ್ನು ದೇವರೆಂದು ಮತ್ತು ಹಿಂದೂ ದೇವತೆ ದತ್ತಾತ್ರೇಯನ ಅವತಾರ ಅಂದರೆ ಪೂರ್ಣ ಅವತಾರ ಎಂದು ನಂಬಿದ್ದರು. ಇವರ ಜೀವನ ಚರಿತ್ರೆಯನ್ನು ತಿಳಿಯುವುದಾದರೆ ಶಿರಡಿ ಸಾಯಿಬಾಬಾರ ಕುರಿತು ಹೆಚ್ಚಿನ ಮಾಹಿತಿಯು ಮರಾಠಿಯಲ್ಲಿ G.R. ದಾಬೋಲ್ಕರ್ ಬರೆದ ಶ್ರೀ ಸಾಯಿ ಸಚ್ಚರಿತದಿಂದ ಬರೆದ ದಾಬೋಲ್ಕರ್ ಅವರ ಜೀವನ ಚರಿತ್ರೆಯ ವಕಾರಿ ಸಂಪ್ರದಾಯ ಮತ್ತು ಸರಸ್ವತಿ ಗಂಗಾಧರ್ ಅವರ ಮರಾಠಿ ಗುರುಚರಿತ್ರದಿಂದ ಪ್ರಭಾವಿತವಾಗಿದೆ. ಸೂಫಿ ಫಕೀರರು ದತ್ತು ಪಡೆಯುವ ಮೊದಲು ಸಾಯಿಬಾಬಾ ಹಿಂದೂ ಬ್ರಾಹ್ಮಣರಾಗಿ ಜನಿಸಿದರು ಎಂಬ ಹೇಳಿಕೆಗಳಿವೆ. ಆದಾಗ್ಯೂ ಈ ಹೇಳಿಕೆಗೆ ಯಾವುದೇ ಪುರಾವೆಗಳು ಇಲ್ಲ ಮತ್ತು ಅವರು ತಮ್ಮ ಮೊದಲ ಬಗ್ಗೆ ಯಾವುದೇ ವಿವರಗಳನ್ನು ನೀಡಿಲ್ಲ. ಸಾಯಿಬಾಬಾರು ಸುಮಾರು 16 ವರ್ಷಗಳು ಇದ್ದಾಗ ಭಾರತದ ಮಹಾರಾಷ್ಟ್ರದ ಅಹ್ಮದ್ನಗರದ ಜಿಲ್ಲೆಯ ಶಿರಡಿ ಗ್ರಾಮಕ್ಕೆ ಫಕೀರನಂತೆ ವೇಷ ಧರಿಸಿ ಬಂದರು ಎಂದು ವರದಿಯಾಗಿದೆ. ಈ ಘಟನೆಯ ದಿನಾಂಕದ ಬಗ್ಗೆ ಜೀವನ ಚರಿತ್ರೆಕಾರರು ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ. ಬಾಬಾ ಅವರು ಶಿರಡಿಯಲ್ಲಿ 3 ವರ್ಷಗಳ ಕಾಲ ಇದ್ದರು. 1 ವರ್ಷ ಕಣ್ಮರೆಯಾದರು ಮತ್ತು ನಂತರ 1858ರ ಸುಮಾರಿಗೆ ಶಾಶ್ವತವಾಗಿ ಮರಳಿದರು ಎಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿದೆ. ಇದು 1838ರ ಸಂಭವನೀಯ ಜನ್ಮ ವರ್ಷವನ್ನು ಸೂಚಿಸುತ್ತದೆ. ಅವರು ತಪಸ್ವಿ ಜೀವನವನ್ನು ನಡೆಸಿದರು. ಬೇವಿನ ಮರದ ಕೆಳಗೆ ಚಲನರಹಿತವಾಗಿ ಕುಳಿತು ಆಸನದಲ್ಲಿ ಕುಳಿತು ಧ್ಯಾನ ಮಾಡಿದರು. ಸಾಯಿ ಸಚ್ಚರಿತ್ರೆ ಗ್ರಾಮಸ್ಥರ ಪ್ರತಿಕ್ರಿಯೆಯನ್ನು ವಿವರಿಸುತ್ತದೆ. ಹಳ್ಳಿಯ ಜನರು ಇಷ್ಟು ಚಿಕ್ಕ ಹುಡುಗನೊಬ್ಬ ಬಿಸಿಲು ಅಥವಾ ಚಳಿಯನ್ನು ಲೆಕ್ಕಿಸದೆ ಕಠಿಣ ತಪಸ್ಸು ಮಾಡುತ್ತಿದ್ದನ್ನು ನೋಡಿ ಆಶ್ಚರ್ಯಚಕಿತರಾದರು. ಹಗಲಿನಲ್ಲಿ ಅವರು ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ರಾತ್ರಿಯಲ್ಲಿ ಅವರು ಯಾರಿಗೂ ಹೆದರುತ್ತಿರಲಿಲ್ಲ. ಸಾಯಿಬಾಬಾರ ಅಂತಿಮ ವರ್ಷಗಳು ಮತ್ತು ಸಮಾಧಿ. ಸಾಯಿಬಾಬಾರು ತಮ್ಮ ಕೆಲವು ಭಕ್ತರಿಗೆ ತಾವು ಶೀಘ್ರದಲ್ಲೇ ತಮ್ಮ ಮೃತದೇಹವನ್ನು ಬಿಡುವುದಾಗಿ ಹೇಳಿದ್ದರು. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅವರಿಗೆ ತೀವ್ರ ಜ್ವರ ಬಂದು ಊಟ ಮಾಡುವುದನ್ನು ನಿಲ್ಲಿಸಿದರು. ಅವರ ಸ್ಥಿತಿ ಹದಗೆಟ್ಟಾಗ ಅವರು ತಮ್ಮ ಶಿಷ್ಯರಿಗೆ ಪವಿತ್ರ ಗ್ರಂಥಗಳನ್ನು ಪಠಿಸುವಂತೆ ಕೇಳಿಕೊಂಡರು. ಆದರೂ ಅವರು ಸಂದರ್ಶಕರನ್ನು
ಭೇಟಿಯಾಗುವುದನ್ನು ಮುಂದುವರೆಸಿದರು. ಅವರು ಅಕ್ಟೋಬರ್ರಂದು ವಿಜಯದಶಮಿ ಹಬ್ಬದ ಸಮಯದಲ್ಲಿ ನಿಧನರಾದರು. ಅವರ ಅವಶೇಷಗಳನ್ನು ಶಿರಡಿ ಬೂಟಿ ವಾಡದಲ್ಲಿ ಸಮಾಧಿ ಮಾಡಲಾಯಿತು. ಇದು ನಂತರ ಪೂಜಾ ಸ್ಥಳವಾಯಿತು. ಇದನ್ನು ಇಂದು ಶ್ರೀ ಸಮಾಧಿ ಮಂದಿರ ಅಥವಾ ಶಿರಡಿ ಸಾಯಿಬಾಬಾ ದೇವಾಲಯ ಎಂದು ಕರೆಯಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಸಾಯಿಬಾಬಾರ ಕುರಿತು ಜೀವನದ ಚರಿತ್ರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.